ಜೈಲಿಂದ ಬಂದಿದ್ದು ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇರೋ ದರ್ಶನ್ 24 ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ದರ್ಶನ್ ಪತ್ನಿಯೇ ಮುಂದೆ ನಿಂತು ಮಾಂಗಲ್ಯ ಧಾರಣೆ ಮಾಡಿಸಿದ್ದಾರೆ. ದಾನ ಧರ್ಮದಿಂದ ಮಾತ್ರ ಕರ್ಮ ಫಲ ಕಳೆಯೋದು ಅಂತಾರೆ. ಅದೆಂತದ್ದೇ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅಂತಾನೂ ಹೇಳ್ತಾರೆ. ಮೋಸ್ಟ್ಲಿ ಹೀಗಾಗಿಯೋ ಏನೋ ದರ್ಶನ್ ದಾನ ಧರ್ಮದ ಮೊರೆ ಹೋಗಿರೋದು. ಬರೀ ದಾನ ಧರ್ಮ ಅಷ್ಟೇ ಅಲ್ಲ, ಸಾಮೂಹಿಕ ಮದುವೆ ನೆರವೇರಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮ್ಮುಖದಲ್ಲಿ 24 ಜೋಡಿಗಳು ಹೊಸ ಬಾಳಿಗೆ ಕಾಲಿಟ್ಟಿವೆ. 24 ಜೋಡಿಗೆ ಕೂಡಿ ಬಂತು ಮಾಂಗಲ್ಯ ಭಾಗ್ಯ. ದಾಸನ ಪತ್ನಿಯಿಂದ ಚಿನ್ನದ ಮಾಂಗಲ್ಯ ಉಡುಗೊರೆ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಕನ್ಯಾದಾನ ಅಂತಾರೆ. ಕನ್ಯಾ ಸೆರೆ ಬಿಡಿಸೋದು ತುಂಬಾ ಶ್ರೇಷ್ಠ ಅಂತಾನೂ ಹಿಂದೂ ಪುರಾಣಗಳು ಹೇಳ್ತವೆ. ಮದುವೆ ಅನ್ನೋ ಬಂಧದ ಮೂಲಕ 2 ಹೃದಯಗಳ ಸಮ್ಮಿಲನವಾಗೋದು ಕಲ್ಯಾಣ. ಇಂಥ ಮದುವೆ ಕಾರ್ಯವನ್ನ ಯಾರು ನೆರವೇರಿಸ್ತಾರೋ ಅಂತವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಾನೂ ದೊಡ್ಡವರು ಹೇಳ್ತಾರೆ. ಹೀಗಾಗಿಯೋ ಏನೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಾವೇ ಮುಂದೆ ನಿಂತು 24 ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ತಮ್ಮ ಕೈಯಾರೆ ಮಾಂಗಲ್ಯ ಕೊಟ್ಟು 3 ಗಂಟಿನ ನಂಟು ಬೆಸೆದಿದ್ದಾರೆ. ಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಲಾಕ್ ಆಗ್ತಿದ್ದಂತೆ ಇಡೀ ಕುಟುಂಬವೇ ಶಾಪ ಇಟ್ಟಿತ್ತು. ಅದರಲ್ಲೂ ಚೊಚ್ಚಲ ಬಸುರಿಯಾಗಿದ್ದ ರೇಣುಕಾಸ್ವಾಮಿ ಪತ್ನಿಯಂತೂ ನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆದಿದ್ರು. ನನ್ನ ಮಾಂಗಲ್ಯ ಭಾಗ್ಯ ಕಿತ್ತುಕೊಂಡವರಿಗೂ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹಿಡಿ ಶಾಪ ಹಾಕಿದ್ರು. ಬಸುರಿ ಶಾಪ ಎಂತವರಿಗಾದ್ರೂ ತಟ್ಟದೆ ಬಿಡಲ್ಲ. ಹೀಗಾಗಿಯೋ ಏನೋ ದರ್ಶನ್ ಪತ್ನಿ 24 ಜೋಡಿಗಳಿಗೆ ಮಾಂಗಲ್ಯ ಭಾಗ್ಯ ಕರುಣಿಸಿದ್ದಾರೆ ಅಂತಾನೆ ಎಲ್ರೂ ಮಾತನಾಡ್ತಿದ್ದಾರೆ. ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಜೋರಾಗಿತ್ತು ಮದುವೆ ಸಂಭ್ರಮ. ದರ್ಶನ್ ಜೈಲಿಗೆ ಹೋಗಿದ್ದು. ಅವತ್ತಿನಿಂದಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 10 ದೇವಸ್ಥಾನ ಸುತ್ತಿದ್ರು. ಶಕ್ತಿ ದೇವತೆಯ ಸನ್ನಿಧಿಗೆ ಹೋಗಿ ನನ್ನ ಗಂಡನನ್ನ ಕಾಪಾಡುವಂತ ಸೆರಗೊಡ್ಡಿ ಬೇಡಿದ್ರು. ದರ್ಶನ್ ರಿಲೀಸ್ ಆದ್ಮೇಲೂ ಸಹ ವಿಜಯಲಕ್ಷ್ಮಿಯ ಟೆಂಪಲ್ ರನ್ ನಿಂತಿಲ್ಲ. ಇವತ್ತೂ ಕೂಡ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ರು. ಇದೇ ಜಾತ್ರೆಗೆ ದರ್ಶನ್ ಕೂಡ ಬರ್ಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಬರೋದಕ್ಕೆ ಆಗ್ಲಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿಯೇ ಮುಂದೆ ನಿಂತು ಸಾಮೂಹಿಕ ವಿವಾಹ ನೆರವೇರಿಸಿದ್ದಾರೆ. ಸುಮಾರು 24 ಜೋಡಿಗಳಿಗೆ 5 ಗ್ರಾಂ ಚಿನ್ನದ ಮಾಂಗಲ್ಯವನ್ನ ಉಡುಗೊರೆಯಾಗಿ ನೀಡಿ ಹೊಸ ಜೋಡಿಗಳಿಗೆ ಶುಭ ಹಾರೈಸಿದ್ರು. ಜೀವನ ಚೆನ್ನಾಗಿರ್ಲಿ, ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ದೀನಿ. ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವರೆಲ್ಲರ ಸಹಕಾರದಿಂದ ಅವರೊಬ್ಬರು ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇರುವಂತದ್ದು ನಮ್ಗೆಲ್ಲ ಖುಷಿಯ ಸಂಗತಿ. ಅವ್ರಿಗೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಈ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಇದನ್ನ ಇದೇ ತರ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆ ಸಹಕಾರ ಕೊಡಿ ಅಂತಾನು ಕೇಳ್ಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಬೇಬಿ ಬೆಟ್ಟದ ಜಾತ್ರೆಗೆ ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಹಾಗೂ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಎಂಟ್ರಿ ಕೊಟ್ಟಿದ್ರು. ನಂತರ ಸಾಮೂಹಿಕ ಮದುವೆಯಲ್ಲೂ ಭಾಗಿಯಾಗಿದ್ದ ಧನ್ವೀರ್ ಮದುವೆ ಗಂಡುಗಳಿಗೆ ವಾಚ್ ಅನ್ನ ಉಡುಗೊರೆಯಾಗಿ ನೀಡಿದ್ರೆ, ಹಾಸ್ಯ ನಟ ಚಿಕ್ಕಣ್ಣ ಮದುವೆ ವಸ್ತ್ರವನ್ನ ಉಡುಗೊರೆಯಾಗಿ ನೀಡಿದ್ರು. ಸಾಮೂಹಿಕ ವಿವಾಹದಲ್ಲಿ ಯಾರ್ಯಾರು ಮದುವೆ ಆಗಿದ್ರು ಅವ್ರಿಗೆಲ್ಲರೂ ದೇವರು ಒಳ್ಳೇದ್ ಮಾಡಿ 100 ವರ್ಷ ಖುಷಿಯಾಗಿ ಮಾಡಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ನಾವು ಬರೋಕೆ ಮೂಲ ಕಾರಣ ನಮ್ ದರ್ಶನ. ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಒಳ್ಳೆಯದು. ಹೆಂಗೆ ಮದುವೆ ಆಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು 23 ಜೋಡಿಗಳು, 24 ಜೋಡಿಗಳು ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದದೊಂದಿಗೆ, ಆಮೇಲೆ 100 ಮನಸ್ಸುಗಳು ಹರ್ಸ ಅಂತ ಒಳ್ಳೆ ಮನಸ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇರೋದು ಇದೇ ಮೊದಲೇನಲ್ಲ. ಹಲವು ವರ್ಷಗಳಿಂದ ಈ ಸಂಪ್ರದಾಯ ನಡೀತಾ ಬರ್ತಿದೆ. ಆದ್ರೆ ಈ ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಜೋಡಿಗಳಿಗೆ ತಾಳಿಯನ್ನ ಉಡುಗೊರೆಯಾಗಿ ನೀಡಿದ್ದೇ ವಿಶೇಷ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.